ಶಾರದಾ ಶಾರದಾಂಭೋಜ ವದನಾ ವದನಾಂಬುಜೆ ಸರ್ವದಾ ಸರ್ವದಾಸ್ಮಾಕಂ ಸನ್ನಿಧಿಂ ಸನ್ನಿಧಿಂ ಕ್ರಿಯಾತ್. ಸಮಸ್ತ ವೀಕ್ಷಕರಿಗೂ ಆಗಸ್ಟ್ ತಿಂಗಳ ಕಟಕ ರಾಶಿಯ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸುಸ್ವಾಗತ. ನಾವು ಮೊದಲಿಗೆ ಈ ಮಾಸದಲ್ಲಿ ನಡೆಯುವಂತಹ ಗ್ರಹಗಳ ಬದಲಾವಣೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ತಿಂಗಳ 16ನೇ ತಾರೀಕಿನಂದು ರವಿಗ್ರಹ ಸಿಂಹ ರಾಶಿಗೆ, 22ನೇ ತಾರೀಕಿನಂದು ವಕ್ರವಾದಂತಹ ಬುಧಗ್ರಹ ಕಟಕ ರಾಶಿಗೆ, 24ನೇ ತಾರೀಕಿನಂದು ಶುಕ್ರಗ್ರಹ ಕನ್ಯಾ ರಾಶಿಗೆ, 26ನೇ ತಾರೀಕಿನಂದು ಕುಜಗ್ರಹ ಮಿಥುನ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇರುವಂಥದ್ದು. ಇದಿಷ್ಟು ಕೂಡ ಈ ಮಾಸದಲ್ಲಿ ನಡೆಯುವಂತಹ ಪ್ರಮುಖವಾದ ಗ್ರಹಗಳ ಬದಲಾವಣೆ. ಈಗ ಇದನ್ನೆಲ್ಲ ಒಟ್ಟುಗೂಡಿಸಿ ಈ ಮಾಸದಲ್ಲಿ ಕಟಕ ರಾಶಿಯವರಿಗೆ ಯಾವ ರೀತಿಯಾದಂತಹ ಫಲ ಪ್ರಾಪ್ತಿಯಾಗಲಿದೆ ಅಂತ ಹೇಳಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಅದಕ್ಕಿಂತಲೂ ಮೊದಲು ಒಂದೇ ವಾಕ್ಯದಲ್ಲಿ ಹೇಳ್ಬಿಡ್ಬೇಕು ಅಂತ ಹೇಳಿ ಆದ್ರೆ ಈ ಮಾಸ ನಿಮಗೆ ಅತ್ಯಂತ ಉತ್ತಮವಾಗಿದೆ. ಆಯ್ತಾ? ಎಲ್ಲಾ ವಿಚಾರದಲ್ಲಿಯೂ ಕೂಡ ನಿಮಗೆ ಅಭಿವೃದ್ಧಿ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಈಗ ನೋಡ್ತಾ ಹೋಗೋಣ ವಿಸ್ತಾರವಾಗಿ. ಮೊದಲನೇದಾಗಿ ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ನಿಮಗೆ ಈ ಮಾಸದಲ್ಲಿ ಅತ್ಯಂತವಾಗಿ ಅಭಿವೃದ್ಧಿ ಎನ್ನುವಂಥದ್ದು ಉಂಟಾಗುತ್ತೆ. ಅಂದ್ರೆ ನೀವೇನೋ ಒಂದು ಸಾಲವನ್ನು ಮಾಡಿದ್ದಂತಹ ಪಕ್ಷದಲ್ಲಿ, ಈ ಹಿಂದೆ ಏನೋ ಒಂದು ಸಾಲವನ್ನು ಮಾಡಿರ್ತೀರಿ, ಅದನ್ನ ತೀರಿಸುವುದಕ್ಕೆ ತುಂಬಾ ಕಷ್ಟ ಉಂಟಾಗ್ತಿರುತ್ತೆ. ಈ ರೀತಿಯಾದಂತಹ ಹಣಕಾಸಿನ ವಿಚಾರದ ಸಮಸ್ಯೆಗಳು ಇದ್ದಂತಹ ಪಕ್ಷದಲ್ಲಿ ಈ ಮಾಸದಲ್ಲಿ ನಿಮಗೆ ಸಾಲವನ್ನು ತೀರಿಸಲು ಅವಕಾಶಗಳು ಪ್ರಾಪ್ತಿಯಾಗುತ್ತೆ. ಆಯ್ತಾ? ಈ ರೀತಿಯಾದಂತಹ ಸಮಸ್ಯೆ ಇದ್ದಂತಹ ಪಕ್ಷದಲ್ಲಿ ಅದು ಕೂಡ ಬಗೆಹರಿಯುತ್ತೆ. ಅಥವಾ ನೀವು ಯಾರಿಗೋ ಒಂದು ದುಡ್ಡನ್ನು ಕೊಟ್ಟಿರ್ತೀರಿ, ಅದು ಏನೇ ಮಾಡಿದ್ರು ಕೂಡ ಹಿಂತಿರುಗಿ ಬರ್ತಾ ಇರುವುದಿಲ್ಲ, ಅದೆಲ್ಲ ಕೂಡ ಈ ಮಾಸದಲ್ಲಿ ಬಗೆಹರಿಯುತ್ತೆ. ಅಥವಾ ನೀವು ಮಾಡ್ತಾ ಇರುವಂತಹ ಉದ್ಯೋಗದಲ್ಲಿ ನಿಮಗೆ ವೇತನ ಅಂತ ಹೇಳುವಂಥದ್ದು, ಸಂಬಳ ಅಂತ ಹೇಳುವಂಥದ್ದು ಹೆಚ್ಚಾಗುತ್ತೆ. ಈ ರೀತಿಯಾಗಿ ಒಟ್ಟಿನಲ್ಲಿ ಏನು ಗೊತ್ತಾ, ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ಎಲ್ಲಾ ವಿಚಾರದಲ್ಲಿಯೂ ಕೂಡ ನಿಮಗೆ ಈ ಮಾಸದಲ್ಲಿ ಅಭಿವೃದ್ಧಿ ಎನ್ನುವಂಥದ್ದು ಉಂಟಾಗುತ್ತೆ. ಇನ್ನು ಉದ್ಯೋಗಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿಯೂ ಕೂಡ ನಿಮಗೆ ಉನ್ನತವಾದಂತಹ ಸ್ಥಾನಮಾನ ಪ್ರಾಪ್ತಿಯಾಗುವುದಕ್ಕೆ ಈ ಮಾಸದಲ್ಲಿ ಅತ್ಯಂತವಾಗಿ ಅವಕಾಶ ಇದೆ. ಇನ್ನು ಈ ಮಾಸದಲ್ಲಿ ನಿಮಗೆ ಶುಕ್ರಗ್ರಹ ದ್ವಿತೀಯ ಭಾವದಲ್ಲಿ ಸ್ಥಿರವಾಗಿರುವಂತದ್ದು, ಆ ಶುಕ್ರಗ್ರಹದಿಂದ ನಿಮಗೆ ಅನೇಕ ಉತ್ತಮವಾದ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುತ್ತೆ. ಕೀರ್ತಿ ಲಾಭಂ ಶುಭಂ ಸೌಖ್ಯಂ ಪ್ರತಿಜ್ಞಾ ಪರಿಪಾಲನಂ ದೇಹ ಸೌಖ್ಯಂ ವಸ್ತ್ರಲಾಭಂ ದ್ವಿತೀಯೇ ಭೃಗು ಸಂಸ್ಥಿತೆ ಅಂತ ಹೇಳಿರುವಂಥದ್ದು. ಮುಖ್ಯವಾಗಿ ಸುಖ, ನಿಮಗೆ ಒಂದಷ್ಟು ಸುಖದ ಪ್ರಾಪ್ತಿ ಆಗುತ್ತೆ, ಮನಸ್ಸಿಗೆ ಒಂದು ನೆಮ್ಮದಿಯ ಪ್ರಾಪ್ತಿ ಎನ್ನುವಂಥದ್ದು ಉಂಟಾಗುತ್ತೆ. ಅದಾದ್ಮೇಲೆ ಪ್ರತಿಜ್ಞಾ ಪರಿಪಾಲನಂ, ಈ ಹಿಂದೆ ನೀವು ಯಾರಿಗೋ ಏನೋ ಒಂದಷ್ಟು ಮಾತುಗಳನ್ನು ಕೊಟ್ಟಿರ್ತೀರಿ, ಅದೇ ರೀತಿಯಾಗಿ ನೀವು ಈ ಮಾಸದಲ್ಲಿ ನಡೆದುಕೊಳ್ತೀರಿ. ದೇಹ ಸೌಖ್ಯಂ, ಆರೋಗ್ಯದ ವಿಚಾರದಲ್ಲಿಯೂ ಕೂಡ ಈ ಮಾಸ ಉತ್ತಮವಾಗಿರುತ್ತೆ. ಈ ರೀತಿಯಾಗಿ ನಿಮಗೆ ಅನೇಕ ವಿಧವಾಗಿ ಲಾಭ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಬುಧಗ್ರಹ ಕೂಡ ನಿಮಗೆ ದ್ವಿತೀಯ ಭಾವದಲ್ಲಿ ಸ್ಥಿರವಾಗಿರುವಂಥದ್ದು. ಆ ಸಂದರ್ಭದಲ್ಲಿ ವಣಿಮೂಲಾದ ಅರ್ಥ ಲಾಭಂ ಅಂತ ಹೇಳಿರುವಂಥದ್ದು. ಒಟ್ಟಿನಲ್ಲಿ ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಅತ್ಯಂತವಾಗಿ ನಿಮಗೆ ಲಾಭ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಇನ್ನು ಮುಖ್ಯವಾಗಿ ಕುಜಗ್ರಹ ನಿಮಗೆ ಏಕಾದಶ ಭಾವದಲ್ಲಿ ಸ್ಥಿರವಾಗಿರುವಂಥದ್ದು. ಆ ಸಂದರ್ಭದಲ್ಲಿ ಆರೋಗ್ಯಂ ಅರ್ಥ ಸೌಭಾಗ್ಯಂ ಸಂತೋಷಂ ವಸ್ತ್ರಲಾಭಕೃತು ಯತ್ನ ಕಾರ್ಯಾನುಕೂಲಂಚ ಧೈರ್ಯಂ ಚೇಲ್ ಲಾಭಗೆ ಕುಜೆ ಅಂತ ಹೇಳಿರುವಂಥದ್ದು. ಮುಖ್ಯವಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಈ ಮಾಸ ಉತ್ತಮವಾಗಿದೆ. ಈ ಹಿಂದಿನಿಂದ ಬಾಧಿಸುತ್ತಿದ್ದಂತಹ ಏನಾದರೂ ಸಣ್ಣ ಪುಟ್ಟ ಆರೋಗ್ಯದ ಸಮಸ್ಯೆಗಳು ಹಿಂದಿನಿಂದ ಬಾಧಿಸುತ್ತಿದ್ದಂತಹ ಪಕ್ಷದಲ್ಲಿ ಅದೆಲ್ಲ ಈ ಮಾಸದಲ್ಲಿ ಬಗೆಹರಿಯುತ್ತೆ. ಅದಾದ್ಮೇಲೆ ಏನು ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿಯೂ ಕೂಡ ಈ ಮಾಸ ಉತ್ತಮವಾಗಿದೆ. ಸಂತೋಷಂ, ಮನಸ್ಸಿಗೆ ಒಂದು ಸಂತೋಷ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುತ್ತೆ. ಯತ್ನ ಕಾರ್ಯಾನುಕೂಲಂ ಅಂತ ಹೇಳಿ, ಅದು ನೀವು ಯಾವ ಕೆಲಸಕ್ಕೆ ಕೈ ಹಾಕಿದ್ರೂ ಕೂಡ ಅದರಲ್ಲಿ ನಿಮಗೆ ಯಶಸ್ಸು ಅನ್ನುವಂಥದ್ದು ಪ್ರಾಪ್ತಿಯಾಗುತ್ತೆ. ಧೈರ್ಯಂ, ನಿಮಗೆ ಒಂದು ಧೈರ್ಯದ ಅಭಿವೃದ್ಧಿಯೂ ಕೂಡ ಉಂಟಾಗುತ್ತೆ. ಯಾಕಂದ್ರೆ ಎಲ್ಲಾ ಕಡೆಯಿಂದಲೂ ಅಭಿವೃದ್ಧಿಯಾದಂತಹ ಸಂದರ್ಭದಲ್ಲಿ ನಿಮಗೆ ಒಂದು ಧೈರ್ಯದ ಅಭಿವೃದ್ಧಿ ಅನ್ನುವಂಥದ್ದು ಕೂಡ ಉಂಟಾಗುತ್ತೆ. ಇದಿಷ್ಟು ಕೂಡ ನಿಮಗೆ ಈ ಮಾಸದಲ್ಲಿ ಪ್ರಾಪ್ತಿಯಾಗುವಂತಹ ಅತ್ಯಂತ ಉತ್ತಮವಾದ ಫಲಗಳು. ಈಗ ಇನ್ನೊಂದೇನು ಹೇಳಿ, ನಿಮಗೆ ಅಷ್ಟಮ ಶನಿ ನಡೀತಾ ಇದೆ, ಆದ್ರೂ ಕೂಡ ಶನಿ ಗ್ರಹ ವಕ್ರವಾಗಿರುವುದರಿಂದಾಗಿ ನಿಮಗೆ ಅತಿ ಹೆಚ್ಚು ಏನು ಸಮಸ್ಯೆ ಅನ್ನುವಂಥದ್ದು ಉಂಟಾಗುವುದಿಲ್ಲ. ಅದನ್ನು ನಾನು ಈ ಹಿಂದಿನ ಮಾಸದಲ್ಲೇ ಯೋಚನೆ ಮಾಡಿದ್ದೇನೆ, ಅದು ಕೂಡ ಶುಭವಾಗಿದೆ. ಒಟ್ಟಿಗೆ ಇದನ್ನೆಲ್ಲ ಅವಲೋಕನವನ್ನು ಮಾಡಿದಂತಹ ಸಂದರ್ಭದಲ್ಲಿ ನಿಮಗೆ ಈ ಮಾಸದಲ್ಲಿ ಅತ್ಯಂತವಾಗಿ ಶುಭ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುತ್ತೆ. ಈ ಮಾಸದಲ್ಲಿ ನೀವು ಯಾವುದಕ್ಕೂ ಕೂಡ ಯೋಚನೆ ಮಾಡುವಂತಹ ಅವಶ್ಯಕತೆ ಇಲ್ಲ. ಹಿಂದಿನಿಂದಲೂ ನಮ್ಮನ್ನ ನೋಡ್ತಾ ಬಂದವರಿಗೆ ಇದೊಂದು ಅನುಭವದಲ್ಲಿ ಇರುತ್ತೆ. ಏನು ಅಂತ ಹೇಳಿ ಆದ್ರೆ, ನಾನು ಯಾವಾಗಲಾದ್ರೂ ಯಾವುದಾದ್ರೂ ಒಂದು ಮಾಸದ ಭವಿಷ್ಯವನ್ನು ಹೇಳುವಂತಹ ಸಂದರ್ಭದಲ್ಲಿ ಅದು ಆ ಮಾಸದಲ್ಲಿ ತುಂಬಾ ಚೆನ್ನಾಗಿಲ್ಲ ಅಂತ
ಹೇಳಿಯಾದ ಪಕ್ಷದಲ್ಲಿಯೂ ಕೂಡ ನಾನು ವಿಸ್ತಾರವಾಗಿ ಹೇಳೋದಿಲ್ಲ. ನಿಮ್ಗೆ ಈ ರೀತಿಯಾದ ಸಮಸ್ಯೆ ಉಂಟಾಗುತ್ತೆ ಅಂತ ಹೇಳಿ ಪ್ರತಿಯೊಂದನ್ನು ಕೂಡ ಎತ್ತಿ ಎತ್ತಿ ಹೇಳುವಂಥದ್ದು ಮಾಡುವುದಿಲ್ಲ. ಅದೇ ರೀತಿಯಾಗಿ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಆದ ಪಕ್ಷದಲ್ಲಿಯೂ ಕೂಡ ನಾನು ಅದನ್ನು ವಿಸ್ತಾರವಾಗಿ ಹೇಳುವುದಕ್ಕೆ ಹೋಗುವುದಿಲ್ಲ. ಯಾಕಂದ್ರೆ ಎಲ್ಲಾ ಒಂದು ವಿಚಾರದಲ್ಲಿಯೂ ಕೂಡ ನಿಮಗೆ ಈ ಮಾಸದಲ್ಲಿ ಅಭಿವೃದ್ಧಿ ಉಂಟಾಗುತ್ತೆ. ಹಾಗಾಗಿ ನೀವು ಯಾವ ವಿಚಾರಕ್ಕೂ ಕೂಡ ಯೋಚನೆ ಮಾಡುವಂತಹ ಅವಶ್ಯಕತೆ ಇಲ್ಲ. ಹಾಗಾಗಿ ನಾನು ಮತ್ತೆ ವಿಸ್ತಾರವಾಗಿ ಹೇಳುವುದಿಲ್ಲ. ಅಂದ್ರೆ ಏನ್ ಹೇಳ್ಬೇಕು ಹೇಳಿ, ಪ್ರತಿಯೊಂದು ವಿಚಾರವನ್ನು ತೆಗೆದುಕೊಂಡು ಇದರಲ್ಲಿ ಅಭಿವೃದ್ಧಿ ಉಂಟಾಗುತ್ತೆ, ಇದರಲ್ಲಿ ಅಭಿವೃದ್ಧಿ ಉಂಟಾಗುತ್ತೆ ಅಂತ ಹೇಳಿ ಹೇಳಬೇಕು. ಅದಕ್ಕಿಂತ ನಿಮ್ಗೆ ಎಲ್ಲಾ ವಿಚಾರದಲ್ಲಿಯೂ ಕೂಡ ಈ ಮಾಸದಲ್ಲಿ ಅಭಿವೃದ್ಧಿ ಉಂಟಾಗುತ್ತೆ, ಏನು ಕೂಡ ಯೋಚನೆ ಮಾಡುವಂತಹ ಅವಶ್ಯಕತೆ ಇಲ್ಲ. ಆದಷ್ಟು ನೀವು ಈ ಮಾಸದಲ್ಲಿ ಲಕ್ಷ್ಮೀ ಸಮೇತನಾದ ಮಹಾವಿಷ್ಣುವಿನ ಆರಾಧನೆಯನ್ನು ಮಾಡುವುದರಿಂದ ನಿಮಗೆ ಇನ್ನೂ ಕೂಡ ಅಭಿವೃದ್ಧಿ ಅನ್ನುವಂಥದ್ದು ಉಂಟಾಗುತ್ತೆ.